ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭೈರವನ ಹತ್ರ ಮಾತಾಡಬೇಕು ಅಂತ ಈ ಕಡೆ ಗಂಗನು ಮತ್ತು ಭೈರದೇವಿ ಓಡ್ ಬಂದುಬಿಟ್ಟು ಮಗ ನಿಂತ್ಕೊಂಡು ಅಂತ ಕರಿತಾ ಇರ್ತಾರೆ. ಏನವ ಅಂತ ಅಂದಾಗ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ, ಗೌರಿ ಏನೋ ಮಗಿ ಹುಷಾರಿಲ್ಲ ಅಂತ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳಂತೆ. ಹಂಗಂತ ನಿನಗೆ ಮಗು ಬೇರೆ ತುಂಬ ಇಷ್ಟ, ಅದನ್ನು ನೋಡಬೇಕು ಅಂತ ಮದುವೆ ಕಾರ್ಯ ಕೆಲಸ ಎಲ್ಲ ಬಿಟ್ಬಿಟ್ಟು ನೀನು ಹೋಗಿಗಿಯಪ್ಪ. ಅದಕ್ಕೆ ನಾನು ಹೇಳೋಣ ಅಂತ ಬಂದೆ, ಯಾಕೆಂದರೆ ನಿನ್ನ ಮತ್ತು ಗಂಗನ ಮದುವೆ ನನಗೆ ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀನು ಎಲ್ಲಿ ಹೋಗ್ಬಿಡ್ತೀಯ ಅಂತ ಒಂದು ಸಣ್ಣ ಭಯ ಇತ್ತು, ಅದನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕವ ನೀನು ಈ ರೀತಿ ಮಾತಾಡ್ತಿದ್ದೀಯಾ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ತಾನೇ ಮದುವೆ ಹಾಗೆ ಹಾಕ್ತೀನಿ ಅಂತ, ನಿನ್ನ ಮಾತನ್ನ ನಾನು ಮುರಿಯಲ್ಲ ಅಂತ ಹೇಳಬೇಕಾದ್ರೆ, ಆಗಲ್ಲ ಕಣಪ್ಪ, ಮಗು ಅಂದರೆ ನನಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಅಂದೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡವ ನಾನು ಮಾತನ್ನ ಮುರಿಯಲ್ಲ, ಇಲ್ಲಿವರೆಗೂ ಸಹ ನಾನು ಯಾವ ಮಾತು ಕೊಟ್ಟಿದ್ದೀನೋ ಅದನ್ನು ನಡೆಸ್ಕೊಂಡು ಹೋಗಿದ್ದೀನಿ, ಯಾವುದನ್ನು ಮುರಿದಿಲ್ಲ. ಅವಳು ನಾನು ಬೇಡ ಅಂತ 7 ನದಿನ ಸಮುದ್ರನ ದಾಟ್ಕೊಂಡು ಅವಳು ವಿದೇಶಕ್ಕೆ ಹೋಗ್ತಾ ಇದ್ದಾಳೆ. ನನಗೆ ಆ ಮಗುನ ನೋಡಬೇಕು ಅಂತ ಆಸೆ ಇದ್ದರೂ ಸಹ ನಾನು ನೋಡೋಕ್ಕೆ ಹೋಗೋಕ್ಕಾಗಲ್ಲ, ಖಂಡಿತ ನಾನು ಹೋಗಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹೊರಟು ಹೋಗೇ ಬಿಡ್ತಾನೆ. ಅವನು ಹೋಗಿದ್ದನ್ನು ನೋಡಿ ಇವರಿಬ್ಬರು ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಆವಾಗ ಮತ್ತೆ ಈ ಕಡೆ ಭೈರದೇವಿ ಹೇಳ್ತಾ ಇರ್ತಾಳೆ, ಕೇಳ್ಕೊಂಡ ನನ್ನ ಮಗ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ತಲೆ ಕೆಡಿಸ್ಕೋಬೇಡ ಗಂಗಾ, ಈ ಮಾತನ್ನೇ ಅವನು ಮೀರಿಲ್ಲ ಅಂತ ಅಂದಮೇಲೆ ನಿನ್ನ ಹನಿಮೂನ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ಮಾಡಿಕೊಟ್ಟೇ ಕೊಡ್ತೀನಿ, ನೀನು ಖುಷಿಯಾಗಿರು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಅತ್ತೆವಾ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಮದುವೆನ ಯಾರು ತಪ್ಸೋಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಬಂದರೂ ಸಹ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಭೈರದೇವಿ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಹಾಸನಿಗೆ ಬಂದೇ ಬಿಡ್ತಾಳೆ. ಬಂದಾಗ ಈ ಕಡೆ ವಿಜಿ ಓಡೋಡಿ ಬರ್ತಾಳೆ, ಕಾರ್ ಹತ್ರ ಬಂದ್ಬಿಟ್ಟು, ಗೌರಿ ಏನಾಯಿತು, ವೀಸಾ ಇಲ್ಲ ಏನಾಯಿತು, ಇಷ್ಟು ಬೇಗ ಬಂದಿದ್ಯಾ ಅಂತ ಅಂದಾಗ, ಅಕ್ಕ ಒಂದು ನಿಮಿಷ ಎಲ್ಲನೂ ಹೇಳ್ತೀನಿ, ಮಳೆ ಬರ್ತಿದೆ ಬಾ ಒಳಗಡೆ ಹೋಗೋಣ ಅಂತ ಕರಿತಾ ಇರ್ತಾಳೆ. ಒಳಗಡೆ ಬಂದ ತಕ್ಷಣ ಮತ್ತೆ ಹೇಳ್ತಾ ಇರ್ತಾಳೆ, ಏನಾಯಿತು ಹೇಳು, ಹೋಗಿದ್ದ ಕೆಲಸ ಏನಾಯಿತು, ಭುವಿ ಇದ್ದಂಗೆ ಇದ್ದಾಳೆ ಅಂದಾಗ, ಅಕ್ಕ ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೋತಿದ್ದೀಯಾ, ಬಾ ಮೇಲ್ಗಡೆ ಹೋಗಿ ಮಾತಾಡೋಣ, ಭುವಿ ಬೇರೆ ಹುಷಾರಿಲ್ಲ ಬಾ ಅಂತ ಕರ್ಕೊಂಡು ವಿಜಿನ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಮದುವೆಗೆ ಏನೇನು ಬೇಕು ಅಂತ ಫೋನಲ್ಲಿ ಮಾತಾಡ್ಕೊಂಡು ಲಿಸ್ಟ್ ಮಾಡ್ತಾ ಇರ್ತೇನೆ. ಎಲೆಡ್ಕೆ ಬೇಕಾ, 2000 ಎಲೆಡ್ಕೆ ಬೇಕು, ಬಾಳೆಹಣ್ಣು ಬೇಕು, ಹಾಗೆ ಬರ್ಕೊಡ್ತಾ ಗೋಬಿ ಮಂಚೂರಿ ಬೇಕು ಮಾಡೋಕ್ಕೆ, ಗೋಬಿ ಕಾರ್ನ್ ಬೇಕು ಅಂತ ಅಂದಾಗ, ಈ ಕಡೆ ಏನು ಬೇಬಿ ಕಾರ್ನ್ ಬೇಕಾ ಗೋಬಿ ಮಾಡೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ಅವನಿಗೆ ರೌಡಿ ಬೇಬಿ ನೆನಪಾಗ್ಬಿಡ್ತಾಳೆ. ರೌಡಿ ಬೇಬಿನ ನೆನಪು ಮಾಡ್ಕೊಂಡು ತುಂಬ ಕಣ್ಣೀರು ಹಾಕೊಂಡು ಅವಳೊಳಗೆ ಸಂಕಟ ಪಡ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಕೋಳಿ ಚುರುಮುರಿ ತುಂಬ ಲಗೇಜು ಸಾಮಾನು ಎಲ್ಲನೂ ತೊಗೊಂಡು ಬರ್ತಾ ಇರ್ತಾರೆ. ಬರಬೇಕಾದ್ರೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ, ಇವತ್ತು ಬೇಗ ಮಲ್ಕೋಬೇಕು, ಬೆಳಿಗ್ಗೆ ಮದುವೆ ಕಾರ್ಯ ಎಲ್ಲ ತುಂಬ ಇದೆ, ಬೇಗ ಬೇಗ ಕೆಲಸ ಎಲ್ಲ ಆಗಬೇಕು ಕಣ್ಲ ಚಂದ್ರ, ನೀನು ಕುಡಿದು ಮಲ್ಕೋಬೇಡ, ಅವತ್ತಾರನೇ ಬೇಗ ಬಾ ಅಂತ ಹೇಳ್ಬಿಟ್ಟು ಚಂದ್ರನ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇದೇನಿದು, ಶಂಕರಣ್ಣ ಇಲ್ಲೇ ಕುತ್ಕೊಂಡು ಏನೋ ಲಿಸ್ಟ್ ಮಾಡ್ತಾ ಇದ್ದಾನಲ್ಲ, ಮತ್ತೆ ಏನೇನಾದರೂ ಬರೆದಿರ್ಬೋದು, ತರಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ಅಣ್ಣ ಕೊಡೋಣ ಇಲ್ಲಿ ಅಂತ ಲಿಸ್ಟ್ನ ಕಿತ್ಕೊಂಡು ನೋಡ್ತಾ ಇರ್ತಾರೆ. ಓ, ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇದೆ, ಬಿಡು ಅದನ್ನು ಹೇಳಿದರೆ ಇನ್ನೊಬ್ಬ ತಂದು ಕೊಡ್ತಾನೆ, ಹಾಗೆ ಹೇಗೆ ಅಂತ ಮಾತಾಡಿಕೊಂಡು ಮುಂದೆ ಓದ್ತಿರ್ಬೇಕಾದ್ರೆ, ಈ ಕಡೆ ಬೇಬಿ ಕಾರ್ನ್ ಅಂತ ಇರುತ್ತೆ. ಆಗ ಅವರು ಸಹ ರೌಡಿ ಬೇಬಿನ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಶಂಕರ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತು ಚುರುಮುರಿ ಈ ಕಡೆ ಶಂಕರಣ್ಣಗೆ ಹೇಳ್ತಾ ಇರ್ತಾನೆ, ಅಲ್ಲ ಶಂಕರಣ್ಣ, ಊರಿನ ದೊರೆ ಆದರೂ ತಾಯಿಗೆ ಮಗನೇ ಅಲ್ವಾ ಅಂದಾಗ, ಯಾಕಲ ಹಿಂಗೆ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಇನ್ನೇನಣ್ಣ ಎಲ್ಲನೂ ಸಹ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀಯ, ಆದರೆ ನೀನು ಮನಸ್ಸಲ್ಲಿ ಎಷ್ಟು ಸಂಕಟ ಪಡ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ರೌಡಿ ಬೇಬಿನ ನೆನ್ಕೊಂಡು ತುಂಬ ಅಂದರೆ ತುಂಬ ಸಂಕಟ ಪಡ್ತಾ ಇದೆಯಾ ಶಂಕರಣ್ಣ ಅಂತ ಹೇಳ್ತಾ ಇರ್ತಾನೆ. ಕೋಳಿ ಹೇಳ್ತಾ ಇರ್ತಾನೆ, ಬೆಟ್ಟದಷ್ಟು ನೋವನ್ನ ನೀನು ಇಟ್ಕೊಬಿಟ್ಟು ಭೂಮಿ ಹೇಗಿದ್ದಾಳೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಣ್ಣ, ಈ ರೀತಿ ನೀನು ಇರಬೇಡ ಆಯಿತಾ, ದಯವಿಟ್ಟು ಮನಸ್ಸನ್ನ ಕಲ್ ಮಾಡ್ಕೊ, ಮದುವೆ ಮನೇಲಿ ಹೇಗೆ ನೀನು ಸಂಭ್ರಮವಾಗಿರ್ತೀಯ ಹೇಳು, ಒಂದೇ ಒಂದು ಸಲ ನೀನು ಅದಕ್ಕೆ ಅವನಿಗೆ ಕಾಲ್ ಮಾಡಿ ಭೂಮಿ ಹೇಗಿದ್ದಾಳೆ ಅಂತ ಕೇಳುವಣ್ಣ ಅಂತ ಹೇಳ್ತಿರ್ಬೇಕಾದ್ರೆ, ಶಂಕರ ತುಂಬ ಕೋಪ ಮಾಡಿಕೊಂಡು, ಯಾವಳ ಅದಕ್ಕೆವ, ಯಾವಳು ಹೆಸರು ಹೇಳಿ ಕೂಡ್ದು ಅಂತ ಹೇಳ್ತಿರ್ಬೇಕಾದ್ರೆ, ಚುರುಮುರಿ ಕೈ ಮುಗಿದು ಹೇಳ್ತಾ ಇರ್ತಾನೆ, ಡಿ ಸಿ ಮೇಡಮ್ಗೆ ಒಂದೇ ಒಂದು ಸಲ ಫೋನ್ ಮಾಡಿ ಭೂಮಿ ಹೇಗಿದ್ದಾಳೆ ಅಂತ ಕೇಳೋಣ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ ಕೋಳಿ ಮತ್ತು ಚುರುಮುರಿ, ಅಣ್ಣ ನಿಮಗೆ ಸ್ವಾಭಿಮಾನ ಅಡ್ಡಿ ಬಂದರೆ ವಿಜಿ ಮೇಡಮ್ಗೆ ಕಾಲ್ ಮಾಡಿ ಸ್ವಲ್ಪ ಮಾತಾಡೋಣ ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಭೂಮಿ ಸಿಕ್ಕಾಬಟ್ಟೆ ಆಳ್ತಾ ಇರಬೇಕಾದ್ರೆ, ಗೌರಿ ಮತ್ತೆ ಈ ಕಡೆ ವಿಜಿ ತುಂಬ ಟೆನ್ಷನ್ ಮಾಡ್ಕೊಂಡು, ಏನಾಯಿತು ಬಂಗಾರ, ಗುಳ್ಳೆಗಳು ಏನಾದರೂ ನೋವ್ತಾ ಇದೆಯಾ, ಹೊಟ್ಟೆ ಹಸಿವಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನನಗೆ ಗೊಂಬೆ ಬೇಕು ಅಂತ ಅಳ್ತಾ ಇರ್ತಾಳೆ. ಅಷ್ಟೇ ತಾನೇ, ಗೊಂಬೆಗೋಸ್ಕರ ಯಾಕೆ ಇಷ್ಟೊಂಥರ ಅಳ್ತಾ ಇದೆಯಾ ಅಂದ್ಬಿಟ್ಟು ವಿಜಿ, ಸರಿ ಆಯ್ತು ಬಿಡು ನಾನು ತರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನನಗೆ ಇದು ಬೇಡ, ನಾವು ಬೆಂಗಳೂರಿಂದ ತಂದ್ವಲ್ಲ ಆ ಗೊಂಬೆ ಬೇಕು ಅಂತ ಹೇಳ್ತಾ ಇರ್ತಾಳೆ. ಓ ಹೌದಾ ಅಕ್ಕ, ಕಬೋರ್ಡಲ್ಲಿದೆ ಸ್ವಲ್ಪ ತಗೋಬಾ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಹೋಗ್ತಾ ಇರ್ತಾಳೆ. ವಿಜಿ, ನನಗೆ ಇದು ಬೇಡ, ನನಗೆ ಬೆಂಗಳೂರಿಂದ ಅಮ್ಮ ಕೊಡಿಸಿದ್ರಲ್ಲ ಕಾರಲ್ಲಿ ಎಸ್ನಲ್ಲ ಆ ಗೊಂಬೆ ಬೇಕು ಅಂತ ಅನ್ಬೇಕಾದ್ರೆ, ಕಾರಲ್ಲಿ ಇದೆಯಾ, ಸರಿ ಬಿಡು ನಾನು ತರ್ತೀನಿ ಅನ್ಬೇಕಾದ್ರೆ, ಇಲ್ಲ ನಾನೇ ಹೋಗಿ ತರ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ. ಅದಕ್ಕೆ ಯಾಕೆ ಇಷ್ಟು ಕಿರ್ತಾ ಇದೆಯಾ ಅಂತ ಗೌರಿ ಬೈತಾ ಇರ್ತಾಳೆ.
ಗೌರಿ ಹೇಳ್ತಿರ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ನೀನು ಇಷ್ಟು ಹಠ ಮಾಡ್ತೀಯ, ಸರಿ ಆಯಿತು ತಗೋ, ಕಾರ್ ಕೀ ತೊಗೊಂಡೋಗಿ ನೀನೇ ತಗೋಬೋಗು ಅಂತ ಕಳಿಸ್ತಾ ಇರ್ತಾಳೆ. ಈ ಕಡೆ ಭುವಿ ಹೋದ್ಮೇಲೆ ಏನಕ್ಕ ಇವಳು ಇಷ್ಟು ಹಠ ಮಾಡ್ತಾಳೆ, ಮೊದಲಿನ ಥರ ನಾರ್ಮಲ್ ಆಗಿಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಹಠ ಮಾಡ್ತಾಳೆ, ಅಳ್ತಾಳೆ, ಅಮ್ಮ ಆದಮೇಲೆ ಅಂತೂ ತುಂಬ ಹಠ ಮಾಡ್ತಿದ್ದಾಳೆ ಅಂದಾಗ, ಹೌದು ಗೌರಿ, ದೊಡ್ಡವ್ರಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ, ತುಂಬ ಬೇಜಾರಾಗ್ತಾ ಇರುತ್ತೆ, ಆದಮೇಲೆ ಈ ಪುಟ್ಟು ಹುಡುಗಿ ಇವಳಿಗೆ ಎಷ್ಟು ನೋವಾಗಿರಬೇಕು ಅಲ್ವಾ ಅಂತ ಅವಳು ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಇದೇ ರೀತಿ ಬಿಟ್ಟರೆ ಅವಳಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ನಾಳೆನೇ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಏನು ದೇವಸ್ಥಾನಕ್ಕೆ ಹೋಗ್ತೀಯಾ, ನನಗಂತೂ ಈ ಮಾತನ್ನ ಕೇಳಿ ತುಂಬ ಆಶ್ಚರ್ಯ ಆಗ್ತಿದೆ ಗೌರಿ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ, ಹೌದಕ್ಕ, ನನಗೆ ಡಾಕ್ಟ್ರೇ ಈ ಸಜೆಷನ್ನ ಕೊಟ್ಟಿದ್ದು, ಅವ್ರ ಮಗಳಿಗೂ ಇದೇ ರೀತಿ ಆಗಿತ್ತಂತೆ, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಸಹ ಹುಷಾರಾಗ್ತಿರ್ಲಿಲ್ವಂತೆ, ಅವರು ದೇವ್ರ ಮನೆ ಹೋದ್ರಂತೆ, ನನಗೆ ಅವರು ಇದೇ ಸಜೆಷನ್ನ ಕೊಟ್ಟರು, ನಾನು ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ನಾವು ಡಾಕ್ಟ್ರನ್ನೇ ದೇವರು ಅಂತ ಅಂದ್ಕೊಂಡಿರ್ತೀವಿ, ಅವರು ನೋಡಿ ದೇವ್ರ ಮರೆ ಹೋಗ್ತಾರೆ ಅಂದಾಗ, ಹೌದಕ್ಕ, ದೇವ್ರಿಲ್ದೇ ಯಾವುದಿದೆ ಹೇಳು ನೋಡೋಣ, ಅವ್ರು ಈ ರೀತಿ ಹೇಳಿದ್ರು, ನಾನು ಅದನ್ನು ತುಂಬ ನಂಬಿದ್ದೀನಿ, ನಾನು ನಾಳೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ವಿಜಯ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಕ್ಕ, ನಾಳೆನೇ ಲೀವ್ ಆಗ್ತೀನಿ, ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ, ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ ಅಂತ ಅಂದಮೇಲೆ, ಆ ಕಾಯಿಲೆ ಕೊಟ್ಟಮೇಲೆ ಅವನು ಖಂಡಿತ ಹುಷಾರು ಮಾಡೇ ಮಾಡ್ತಾನೆ, ಆ ಭರವಸೆ ನನಗಿದೆ, ನಾಳೆನೇ ಹೋಗೋಣ ಅಕ್ಕ ಅಂದಾಗ, ಸರಿ, ಒಟ್ಟಾರೆ ನನ್ನ ಭುವಿ ಹುಷಾರಾದರೆ ಅಷ್ಟೇ ಸಾಕು, ಎಲ್ಲ ಹೋಗೋಣ ಅಂತ ಮಾತಾಡ್ತಿರ್ಬೇಕಾದ್ರೆ, ಈ ಕಡೆ ಭುವಿ ಗೊಂಬೆನ ತೊಗೊಂಡು ಬರ್ತಾಳೆ, ಸಿಗ್ತಾ ನಿನ್ನ ಗೊಂಬೆ ಆಟ ಆಡು ಅಂತ ವಿಜಯ್ ಹಗ್ ಮಾಡ್ತಿರ್ಬೇಕಾದ್ರೆ, ಗುಳ್ಳೆ ಗುಳ್ಳೆ ವಿಜಯ್ ಅಂತ ಅಳ್ತಾ ಇರ್ತಾಳೆ. ಸರಿ ಸರಿ ಸಾರಿ ಅಂತ ಹೇಳ್ತಿರ್ಬೇಕಾದ್ರೆ, ಹೂವು ಮತ್ತು ಅರ್ಶಿನ ಕುಂಕುಮ ಕೊಡ್ತಾಳೆ. ಇದ್ಯಾಕೆ ಕೊಡ್ತಿದ್ಯಾ, ಇದ್ಯಾಕೆ ತಂದೆ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ, ವಿಜಿಗೂ ಕೊಡಬೇಕಲ್ಲ, ತಗೋ ಅಂತ ಕೊಟ್ಟಾಗ, ನನ್ನ ಮುದ್ದು ಬಂಗಾರ, ನೀನು ಇವಾಗ ಆಟಾಡು ಆಯ್ತಾ ಅಂತ ಗೊಂಬೆ ಕೊಟ್ಟು ಅವಳಿಗೆ ಆಟ ಆಡೋಕ್ಕೆ ಹೇಳ್ತಾ ಇರ್ತಾರೆ. ಹಾಗೆ ಭುವಿ ಆಟಾಡ್ತಾ ಮಲಗಿಸ್ಬೇಕಾದ್ರೆ ಇಬ್ಬರು ಸಹ ಸೇರಿ ಭುವಿನ ಮಲಗಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಕೋಳಿ ಚುರ್ಮರಿ ಈ ಕಡೆ ಶಂಕರನ್ಗೆ ಹೇಳ್ತಾ ಇರ್ತಾರೆ, ಅಣ್ಣ ಪ್ಲೀಸ್ ನಮ್ಮ ಮಾತನ್ನ ಕೇಳೋಣ, ಅವರು ಯಾವ ದಾರಿಲಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಳೋ ವಿಷಯ ಅವರಿಗೆ ತಲುಪಿದ್ರೆ ಅಷ್ಟೇ ಸಾಕು, ದಯವಿಟ್ಟು ವಿಜಿ ಮೇಡಮ್ಗೆ ಕಾಲ್ ಮಾಡಿ ನಮ್ಮ ಭುವಿ ಹೇಗಿದ್ದಾಳೆ ಅಂತ ಒಂದೇ ಒಂದ್ಸಲ ತಿಳ್ಕೊಳ್ಳೋಣ ಅಂತ ಇಬ್ಬರು ಕೈ ಮುಗಿದು ಬೇಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಿಜಿಗೆ ಶಂಕರ ಫೋನ್ ಮಾಡ್ತಿರ್ಬೇಕಾದ್ರೆ, ವಿಜಿ ಇದೇನಿದು ಇವ್ರು ಫೋನ್ ಮಾಡ್ತಿದ್ದಾರಲ್ಲ, ಗೌರಿ ಬೇಡ ಅಂತ ಇನ್ನೊಂದು ಹುಡುಗಿ ಜೊತೆ ಮದುವೆ ಯಾಕೆ ಹೋಗ್ತಿರೋರು, ಇವ್ರು ಯಾಕೆ ನನಗೆ ಫೋನ್ ಮಾಡ್ತಿದ್ದಾರೆ ಅಂತ ಕೋಪ ಮಾಡಿಕೊಂಡು, ಹೇಳಿ ಶಂಕರ ಅವರೇ ಅಂತ ಕೇಳ್ತಾ ಇರ್ತಾಳೆ. ನೀವಾದರೂ ನನ್ನನ್ನು ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ಬೇಕಾದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಸ್ನೇಹಿತ ಅಂತ ಅಂದಮೇಲೆ ಕಷ್ಟದಲ್ಲಿ ಬರಲ್ಲ, ಸುಖದಲ್ಲಿ ಬರೋಕ್ಕೆ ನೀವೇ ಆಗಬೇಕಂತ ಬೈತಿರ್ಬೇಕಾದ್ರೆ, ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ, ನನ್ನ ಮಗಿನ ನೋಡ್ಬೇಕಂತ ಎಷ್ಟು ಸಲ ಬಂದಿದ್ದೀನಿ, ತಲೆಗೆ ಗನ್ ಇಟ್ಬಿಟ್ಟು ನನ್ನನ್ನು ಬೈದು ಕಳಿಸಿದ್ನಲ್ಲ, ನಾನು ಎಷ್ಟಂತ ಸಹಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ವಿಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ವಿಜಿ ಹೇಳ್ತಾ ಇರ್ತಾಳೆ, ಅಲ್ಲ ನೀವೇನೇ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ, ಆ ಮಗು ಎಷ್ಟು ಸಲ ನಿಮ್ಮ ಹೆಸರನ್ನ ಕನ್ವರ್ಸ್ತಿದೆ, ಅದು ನಿಮಗೇನಾದರೂ ಗೊತ್ತಾ, ಅಕಸ್ಮಾತ್ ನಿಮ್ಮನ್ನು ಕನ್ವರ್ಸೋದ್ ಬದಲು ಆ ದೇವ್ರನ್ನ ಕನ್ವರ್ಸಿದ್ರೆ ಇಷ್ಟೊತ್ತಿಗೆ ದೇವರು ಪ್ರತ್ಯಕ್ಷ ಆಗಿ ವರ ಕೊಡ್ತಾ ಇದ್ದ ಅಂತ ಅನ್ಬೇಕಾದ್ರೆ, ಏನು ಹೇಳ್ತಿದ್ದೀರಾ ಅಂದಾಗ, ಹೌದು ನಾನು ಹೇಳ್ತಾ ಇರೋದು ನಿಜ ಅಂತ ಹೇಳ್ತಾ ಇರ್ತಾಳೆ. ಏನು ಮಾಡಲಿ ಮೇಡಮ್, ಗೌರಿನ ದಾಟಿ ನನಗೆ ಬರೋಕ್ಕಾಗಲ್ಲ, ನನಗೆ ತುಂಬ ಅವಮಾನ ಮಾಡ್ತಾಳೆ, ನಾನು ಏನು ಮಾಡಲಿ ಹೇಳಿ, ನನಗೂ ರೌಡಿ ಬೇಬಿನ ನೋಡ್ಬೇಕಂತ ತುಂಬ ಆಸೆ ಇದೆ, ಅವಳನ್ನ ಮುದ್ದಾಡಬೇಕು, ಆದರೆ ಗೌರಿನ ದಾಟಿ ನನಗೆ ಬರೋಕ್ಕಾಗ್ತಿಲ್ಲ ಅಂತ ಅವನು ಸಹ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಈ ಶಂಕರ ಮತ್ತೆ ಹೇಳ್ತಾ ಇರ್ತಾನೆ, ನಾನು ಇವಾಗಲೂ ಫೋನ್ ಮಾಡಿದ್ದು ರೌಡಿ ಬಗ್ಗೆ ಕೇಳೋಕ್ಕೆ, ಅವಳು ಹೇಗಿದ್ದಾಳೆ, ಇವಾಗ ಅವಳ ಆರೋಗ್ಯ ಹೆಂಗಿದೆ ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ಚೆನ್ನಾಗಿಲ್ಲ ಶಂಕರ ಅವರ ಆರೋಗ್ಯ ತುಂಬ ದಿನೇ ಹದಗೆಡ್ತಾ ಇದೆ, ಹೋಗಿ ಅವಳು ನಿಮ್ಮನ್ನು ಹಚ್ಕೊಂಡಿದ್ದಾಳೆ ಅಂತ ಬೈತಿರ್ಬೇಕಾದ್ರೆ ತುಂಬ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಆಗ ಮತ್ತೆ ಈ ಕಡೆ ಬೇಜಾರು ಮಾಡ್ಕೊಂಡು ವಿಜಯ್ ಹೇಳ್ತಾ ಇರ್ತಾಳೆ, ಹೋಗಿ ಅವಳು ನಿಮ್ಮನ್ನು ಹಚ್ಕೊಂಡಿದ್ದಾಳಲ್ಲ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಕರ್ಮ ಆಯಿತಾ, ಅಚ್ಚುಕಟ್ಟು ನೀವು ಮದುವೆ ಆಗ್ತಿದ್ದೀರಲ್ಲ, ಮದುವೆ ಸಂಭ್ರಮದಲ್ಲಿ ಇದ್ದೀರಲ್ವಾ, ನೀವು ಅಚ್ಚುಕಟ್ಟಿಗೆ ಮದುವೆ ಆಗಿ ನಿಮಗೆ ಯಾಕೆ ನಮ್ಮ ಕಷ್ಟ ಎಲ್ಲ ಬೇಕು ಅಲ್ವಾ, ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಡಿಬೇಡಿ, ಆರಾಮಾಗಿರಿ, ಮದುವೆ ಆಗಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ, ಮೇಡಮ್ ಪ್ಲೀಸ್ ಅಂತ ಇವನು ಸಹ ಹೋಗರಿತಾ ಇರ್ತಾನೆ. ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಏನಾಯ್ತಣ್ಣ ಅಂತ ಅನ್ಬೇಕಾದ್ರೆ, ಮಗಿಗೆ ಶಾನೆ ಹುಷಾರ ಇಲ್ವಂತಂದಾಗ, ಅಣ್ಣ ಏನಕ್ಕೆ ಯೋಚನೆ ಮಾಡ್ತಿದ್ಯಾ, ನಡಿ ಹೋಗೋಣ ಅಂತ ಅಂದಾಗ, ಶಂಕರ ಮತ್ತೆ ಅವರಮ್ಮ ಬೈರದೇವಿ ಹೇಳಿದ ಮಾತು ನಾನು ನೆನ್ಪು ಮಾಡ್ಕೋತಾ ಇರ್ತಾನೆ. ನನಗೆ ನಿಂದು ಮತ್ತು ಗಂಗಾ ಮದುವೆ ತುಂಬ ಇಂಪಾರ್ಟೆಂಟು, ನೀನು ಭುವಿ ನೋಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಹೊರಟು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಗಂಗಾ ಸ್ಯಾರಿನೆಲ್ಲ ತೆಗೆದು ಯಾವ್ದು ಚೆನ್ನಾಯ್ತೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಭೈರದೇವಿ ಬರ್ತಾಳೆ. ಏನು ಮಾಡ್ತಿದ್ಯಾ ಗಂಗಾ ಅಂತ ಅನ್ಬೇಕಾದ್ರೆ, ಅತ್ತೆವ ಇದು ರಿಸೆಪ್ಷನಿಗೆ ಯಾವ್ದು ಉಟ್ಕೊಳ್ಳಿ, ಮುಹೂರ್ತಕ್ಕೆ ಯಾವ್ದು ಉಟ್ಕೊಳ್ಳಿ ಹೇಳಿ, ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತ ಅನ್ಬೇಕಾದ್ರೆ ಅವಳು ಸೆಲೆಕ್ಟ್ ಮಾಡಿ ಹೇಳ್ತಾಳೆ, ಇದನ್ನು ಒಂದು ಮುಹೂರ್ತಕ್ಕೆ ಉಟ್ಕೊ, ಇನ್ನೊಂದೊಂದು ಆರಕ್ಷತೆಗೆ ಉಟ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಸೆಲೆಕ್ಷನ್ ಅಂದರೆ ಸೆಲೆಕ್ಷನ್ ಅತ್ತೆವ ಅಂತ ಹೇಳ್ಬೇಕಾದ್ರೆ, ನೀನು ನನ್ನ ಸೆಲೆಕ್ಷನು, ನೀನು ನನ್ನ ಮುದ್ದು ಬಂಗಾರ ಅಂತ ಅನ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅತ್ತೆ ಸೊಸೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಶಂಕರ ಬರ್ತಾನೆ. ಶಂಕರನ ನೋಡಿ ಗಂಗಾ ಬನ್ನಿ ಅಂತ ಕರಿಬೇಕಾದ್ರೆ, ನಾನು ಅವನ ಜೊತೆ ಮಾತಾಡಬೇಕು ಅಂದಾಗ, ಸರಿ ಆಯಿತು ನಾನು ಹೋಗ್ತೀನಿ ಮಾತಾಡಿ ಅಂತ ಇರ್ತಾಳೆ. ನಿಲ್ಲು ಗಂಗಾ, ನೀನೆಲ್ಲೂ ಹೋಗಬೇಡ, ನೋಡಪ್ಪ ಮದುವೆ ಆದಮೇಲೆ ಇವಳೆ ನಿನ್ನ ಅರ್ಧ ಅಂಗಿ, ಯಾವ ವಿಷಯನೂ ಮುಚ್ಚಿರಬೇಡ, ಡೈರೆಕ್ಟಾಗಿ ಹೇಳು ಅಂತ ಅನ್ಬೇಕಾದ್ರೆ, ಆಯ್ತವ ಹೇಳ್ತೀನಿ, ಏನು ಗೊತ್ತಾ, ನನಗೆ ಭುವಿ ಅಂದರೆ ಎಷ್ಟಿಷ್ಟ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು, ನನ್ನ ಉಸಿರು, ಅವಳು ನನ್ನ ಜೊತೆ ಇದ್ದಾಗ ಯಾವ ಕಷ್ಟ ನೋವು ಏನೇ ಬಂದರೂ ನನಗೆ ಎಲ್ಲನೂ ನಾನು ನಿಭಾಯಿಸ್ತಿದ್ದೆ, ಆದರೆ ಇವಾಗ ತುಂಬ ಕಷ್ಟ ಆಗ್ತಿದೆ, ಅವಳು
ತುಂಬ ಹುಷಾರು ತಪ್ಪಿದ್ದಾಳೆ ಅವ್ವ, ನಾನು ಏನು ಮಾಡಲಿ, ಫಾರಿನ್ಗೆ ಹೋಗಬೇಕು ಅಂತ ಹೋದವರು ಬೆಂಗಳೂರಿಂದ ವಾಪಸ್ ಹಾಗೆ ಬಂದಿದ್ದಾರೆ ಅಂದಮೇಲೆ ಅವಳು ಹುಷಾರಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ. ನನ್ನ ಮನಸ್ಸು ತುಂಬ ಕಸಿಬಿಸಿ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಸಮಯದಲ್ಲಿ ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನನಗೆ ಗೊತ್ತು ನೀನು ಭೂಮಿನ ನೋಡೋಕೆ ಹೋಗಬೇಡ ಅಂತ ಆವಾಗಲೇ ಹೇಳಿದ್ದೆ, ಆದರೆ ಏನು ಮಾಡಲಿ ಮನಸ್ಸು ತಡಿತಾ ಇಲ್ಲ. ಅದಕ್ಕೆ ಒಂದ್ಸಲ ಹೋಗ್ತೀನಿ ಅಂದಾಗ ಏನು ಹೇಳ್ತಿದ್ದೆ ಭೈರವ ಅಂದಾಗ, ಹೌದವ್ವ ಒಂದೇ ಒಂದು ಸಲ ನಾನು 5 ನಿಮಿಷ ಹೋಗಿ ಮಗಿನ ಮುಖ ನೋಡ್ಕೊಬರ್ತೀನಿ, ಆಗಲ್ಲ ಅಂತ ಹೇಳ್ಬೇಡ ಕಣವ ಅಂತ ಭೈರದೇವಿ ಕಾಲಿಟ್ಕೊಂಡು ಬೇಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗಂಗಾ ಕಳಿಸ್ಬಿಡಿ ಅತ್ತವ ಅಂತ ಕಣ್ಸನ್ನೆ ಮಾಡ್ತಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಅವಳು ಸಹ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಯ್ ಗೌರಿಗೆ ಹೇಳ್ತಾ ಇರ್ತಾಳೆ, ಡಾಕ್ಟರ್ನ ದೇವ್ರ ಮರೆ ಹೋಗೋಕೆ ಹೇಳಿದ್ರು, ನಿನಗೂ ಅದು ಸರಿ ಅಂತ ಅನ್ನಿಸ್ತು, ಏನೋ ನಾವು ದೇವ್ರ ಮರೆ ಹೋಗಿ ದೇವ್ರದಿಂದ ನಮ್ಮ ಭೂಮಿ ಹುಷಾರಾದರೆ ಅಷ್ಟೇ ಸಾಕು. ನೀನೊಂದು ಗಮನಿಸಿದ್ಯಾ ಗೌರಿ, ಏನು ಗೊತ್ತಾ, ಕೆಲವು ಜನಗಳು ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೆ, ಆದರೆ ದೇವರು ಅವರಿಗೆ ಯಾವ ಶಿಕ್ಷೆನೂ ಸಹ ಕೊಡಲ್ಲ. ಅವರು ತುಂಬ ಜೀವನದಲ್ಲಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ, ಆದರೆ ನಮಗೆ ಯಾಕೆ ಇಷ್ಟು ಕಷ್ಟನ ದೇವರು ಕೊಡ್ತಾನೆ. ನನಗೆ ಗೊತ್ತಾಗುತ್ತೆ, ಆದರೆ ಸೈಡಲ್ಲಿ ಉಪ್ಪಿನಕಾಯಿ ಇರೋ ರೀತಿ ಅವಾಗವಾಗ ಸ್ವಲ್ಪ ಸುಖನೂ ಕೊಡ್ತಾನೆ, ಆದರೆ ಇಷ್ಟು ಕಷ್ಟ ನಮಗೆ ಯಾಕೆ ಕೊಡಬೇಕು ಗೌರಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಿರ್ಬೇಕಾದ್ರೆ, ನೀವು ಹೇಳ್ತಾ ಇರೋದು ನಿಜ ಅಕ್ಕ, ಆದರೆ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ರು, ಯಾರು ಶಕ್ತಿಯಾಗಿರ್ತಾರೋ ಅವರಿಗೆ ಅಂತ ದೇವರು ಯಾವಾಗಲೂ ಕಷ್ಟ. ನೀವು ಹೇಳಿದ್ರಲ್ಲ ಕೆಟ್ಟವರಿಗೆ ದೇವರು ಯಾವಾಗಲೂ ಒಳ್ಳೇದು ಮಾಡ್ತಾನೆ ಅಂತ, ಅದು ಸುಳ್ಳಕ್ಕ. ಒಂದಿನಲ್ಲ ಒಂದಿನಿಗೆ ದೇವರು ಅವರಿಗೂ ಸಹ ತಕ್ಕ ಶಿಕ್ಷೆ ಕೊಡ್ತಾನೆ. ಏನೂ ಮಾಡೋಂಗಿಲ್ಲ, ಪಾಲಿಗೆ ಬಂದಿದ್ದ ಪಂಚಾಮೃತ ನಾವು ಅದನ್ನು ಅನುಭವಿಸ್ಲೇಬೇಕು, ಎಲ್ಲ ನಮ್ಮ ಹಣೆ ಬರ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಏನೇ ಕಷ್ಟ ಬಂದರೂ ಸಹ ನಾವು ಎದುರಿಸ್ಬೇಕು, ಕುಗ್ಬಾರ್ದು ಅಕ್ಕ. ಆ ಪಾರ್ವತಿ ದೇವಿ ಶಿವನ ಒಲಿಸೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಲು, ಹಾಗೆ ಆ ಶ್ರೀಕೃಷ್ಣ ಪರಮಾತ್ಮ ರಾಧೆ ನನ್ನವಳಲ್ಲ ಅಂತ ಗೊತ್ತಿದ್ರೂ ಸಹ ಎಷ್ಟೆಲ್ಲ ಕಷ್ಟಪಟ್ಟ ಅಂತ ದೇವತೆಗಳೇ ಕಷ್ಟನ ಅನುಭವಿಸಿದರೆ ಅಂದಮೇಲೆ ನಾವು ಮನುಷ್ಯರು ನಾವು ಇದನ್ನೆಲ್ಲ ಅನುಭವಿಸ್ಲೇಬೇಕು ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಆ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂದಮೇಲೆ ಈ ಮನುಷ್ಯರು ನಮಗೆ ತಪ್ಪಿದ್ದಕ್ಕ, ಆದರೆ ದೇವರು ಸಹ ಒಂದಲ್ಲ ಒಂದು ದಿನ ಒಳ್ಳೇದು ಮಾಡ್ತಾನೆ, ಅಷ್ಟೇ ಧೈರ್ಯ ತುಂಬ್ತಾನೆ, ಅಲ್ಲಿವರೆಗೂ ನಾವು ಕಾಯಬೇಕು ಅಂತ ಹೇಳಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಕಾಲಿಡ್ಕೊತಿದ್ದ ಶಂಕರನ ಎದಾಳಿಸ್ಬಿಟ್ಟು, ಎದಾಳು ಭೈರವ, ನನಗೆ ನಿನ್ನ ಮತ್ತೆ ಗಂಗನ ಜೀವನ ತುಂಬಾ ಇಂಪಾರ್ಟೆಂಟು, ನೀನು ಬೇರೆ ಆ ಮುಗಿನ ತುಂಬ ಹಚ್ಕೊಂಡಿದ್ಯಾ, ಏನು ಮಾಡೋಕ್ಕಾಗಲ್ಲ, ಇದೊಂದು ಕಿತ್ತ ಹೋಗ್ಬಿಟ್ಟು ಬೇಗ ವಾಪಸ್ ಬಾ ಅಂತ ಅಂದಾಗ ಗಂಗಾ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ತುಂಬ ಖುಷಿಯಿಂದ ಥ್ಯಾಂಕ್ಸ್ ಅವ್ವ ಅಂತ ಹೋಗ್ತಿರ್ಬೇಕಾದ್ರೆ ಮತ್ತೆ ನಾಟಕ ಮಾಡಿಕೊಂಡು ಈ ಕಡೆ ಭೈರದೇವಿ ಬಿದ್ದುಬಿಡ್ತಾಳೆ. ಏನಾಯ್ತವ ಅಂದಾಗ ನೀರು ಕುಡಿಸ್ಬಿಟ್ಟು ಕೇಳ್ತಿರ್ಬೇಕಾದ್ರೆ, ಸ್ವಲ್ಪ ಏನೋ ಅಜೀರ್ಣ ಆಗಿದೆ, ಏನಾಗಲ್ಲ, ನೀನು ಹೋಗಿ ಆ ಮಗುನ ನೋಡ್ಕೊಬೋಗು ಅಂತ ಕಳಿಸ್ತಾ ಇರ್ತಾಳೆ. ಇಲ್ಲ ನಿನ್ನನ್ನು ಬಿಟ್ಟು ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭೈರದೇವಿ ಒಳ್ಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.